कर्नाटका गुलबर्गा शहर में डिप्टी कमिश्नर ऑफिस के रूबरू AITUC कर्नाटका राज्य अक्षरा दहोसा ग्राम खाना पकाने वाले मजदूरों की तंजीम की जानिब से रियासती हुकूमत के खिलाफ एहतजाज मुनज़्ज़म करते हुए हुकूमत से मुतालबा किया कि आज भी इन स्कूल में दोपहर का खाना पकाने वालों की तनख्वाह 4,500 ही है। इसको बढ़ाने की मांग की और स्कूल की छुट्टियों के दौरान इनको निकाला जाता है और दोबारा स्कूल्स चालू होते हैं तो वापस बुलाया जाता है। मीडिया के नुमाइंदों से बात करते हुए तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। राज्य सरकार के धिक्कार कार्यकर्ता ಬೇಡಿಕೆ ಈಡೇರಿಸುವ ರಾಜ್ಯ ಸರ್ಕಾರಕ್ಕೆ ಬಿಸಿ ಊಟ ತಾಯಂದ್ರಿಗೆ ಭಾಳ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ. ಇವತ್ತಿಗೆ ನಮಗೆ 24 ವರ್ಷ ಆಯಿತು ಬಿಸಿ ಊಟ ಮಾಡ್ತಾ ಇರೋದು 24 ವರ್ಷ ಆಯಿತು ಕಾಲಿಟ್ಟು. ಆದ್ರೆ ನಮಗೆ ಏನು ಒಂದು 5 ವರ್ಷ 4 ವರ್ಷಕ್ಕೆ ಒಂದು 500 ಏರಿಸ್ತಾರ. ಆದರೆ ನಮಗೆ ಇಲ್ಲಿವರೆಗೂ ನಮಗೆ ಪಗಾರ ಅಂದ್ರೆ 4,700 600 ಅದ. ಇನ್ನವರೆಗೂ ನಮ್ಮ ಕೂಗನ್ನು ಕೇಳಿಲ್ಲ, ಸರ್ಕಾರ ಕೇಳ್ತಾ ಇಲ್ಲ. ಈ ಬಡವ ಹೆಣ್ಮಕ್ಳ ಕೂಗನ್ನು ಕೇಳ್ತಾ ಇಲ್ಲ. ನಮಗೆ ಫಸ್ಟ್ ನಮ್ಮದು ವೇತನ ಹೆಚ್ಚಿಗೆ ಮಾಡಬೇಕು. ಮತ್ತು ಇನ್ನೊಂದು ಎರಡನೇದು ನಮ್ಗೆ ಅದಕ್ಕೆ ಇದೇನು ವರ್ಷಿಗೆ ಒಂದು ರಿಲೀಸ್ ಮಾಡ್ತಾರ. ಅದು ಒಂದು ವರ್ಷಿಗೆ ನಮ್ಗೆ ತೆಗಿತಾರ ಅವರು. 10 ತಿಂಗಳು ಆಯ್ತಂದ್ರೆ ಮಾರ್ಚ್ನಾಗ ತೆಗೆದು ಹಾಕ್ತಾರ. ಮತ್ತು ಜೂನ್ ಬಂತಂದ್ರೆ ನಮ್ಗೆ ಜಾಯಿನ್ ಮಾಡಿಸ್ತಾರ. ಇದೊಂದು ರದ್ದುಗೊಳಿಸ್ಬೇಕು. ಮತ್ತು ಇದೇನು ಮತ್ತೊಂದು ಇನ್ನೊಂದು ಏನಂತಂದ್ರೆ ನಮ್ಗೆ ಸ್ಕೀಮ್ ವರ್ಕರ್ಸ್ ಅಂತ ಹೇಳ್ತಾರೆ. ಆ ಸ್ಕೀಮ್ ವರ್ಕರ್ಸ್ ಬದಲಿ ನಮಗೆ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸ್ಬೇಕು. ಮತ್ತೊಂದಂತಂದ್ರೆ ನಮಗೇನು ಇದೇನು ಇಡುಗಂಟೆ ಏನು ಕೊಡ್ತಾ ಇದ್ದಾರೆ ಅದೊಂದು 40,000 ಅಂತ ಹೇಳ್ತಾರೆ ಕೊಡ್ತೀವಿ ಅಂಥೇಳಿ. ಆ 40,000 ಬದಲಿ ನಮ್ಗೊಂದು 2 ಲಕ್ಷ ಕೊಡ್ಬೇಕಂತೇಳಿ ನಮ್ದೊಂದು ಬೇಡಿಕೆ ಅದ. ನಾವಂತೂ ಈ ಬೇಡಿಕೆಗಳು ಇಟ್ಟೀವಿ. ಈ ಬೇಡಿಕೆಗೆ ಗೋರ್ಮೆಂಟು ಇದು ಮಾಡ್ಬೇಕಂತೇಳಿ ಸಹಕಾರ ಪಡಿಬೇಕಂತೇಳಿ ತಮ್ಮ ಹೆಸರು? ಯಶೋಧ ರಾಠೋಡ, ಜಿಲ್ಲಾ ಬಿಸಿ ಊಟ AITUC ಸಂಘಟನೆ ಜಿಲ್ಲಾ ಅಧ್ಯಕ್ಷರು. ಅಕ್ಷರ ದಾಸೋಹ ಬಿಸಿ ಊಟ ಯೂನಿಯನ್ AITUC ಕರ್ನಾಟಕ ರಾಜ್ಯ ಸಮಿತಿ ಏನದ ಇವತ್ತು ಎಟ್ ಎ ಟೈಮ್ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟದ. ಅದ್ರ ಭಾಗವಾಗಿ ಇವತ್ತು ಕಲಬುರಗಿ ಜಿಲ್ಲೆ ಏನದ ಹೋರಾಟವನ್ನು ನಡೀತಾ ಇದೆ. ಆ ಒಂದು ಕಾರಣಕ್ಕಾಗಿ ಏನು ಪ್ರಮುಖವಾಗಿರ್ತಕ್ಕಂಥ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ತೀವಿ, ಇವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥದ್ದು. ಸರ್ಕಾರ ಆ ದಿನದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ತಾಯಂದರು ಬಿಸಿ ಊಟ ಮುಖ್ಯಸ್ಥರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಅವ್ರಿಗೆ ಕನಿಷ್ಠ 6,000 ರೂಪಾಯಿಗಿಂತ ಕೆಳಗೆ ಕೊಡ್ತಕ್ಕಂಥದ್ದು ಸರ್ಕಾರಕ್ಕೆ ನಾಚಿಕೆ ಬರಬೇಕಾಗ್ತದೆ. ನೀವು ಒತ್ತಟ್ಟು ಹೇಳ್ತೀರಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋಲ್ಲಿ 4,400 ರೂಪಾಯಿ ಅನ್ನೋದು ದಿನಕ್ಕೆ ಕೊಡ್ತೀರಿ. ಅದಕ್ಕೆ ಕನಿಷ್ಠರ ಇವರು ಮುಂಜಾನೆ 7 ಗಂಟೆಗೆ ಹೋಗಿ ಕಾಯಿಪಲ್ಯ ತೊಗೊಂಡು ಹೋಗಿ ತತ್ತಿ ಸುಲ್ದಿ ಮಕ್ಕಳಿಗೆ ಬಿಸಿ ಊಟ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರ ಹೊಟ್ಟೆ ತುಂಬ್ತಾ ಇಲ್ಲ. ಇವ್ರೇನದ ಭಾಳ ಸಮಸ್ಯೆದಾಗ ಇಳಿತದೆ. ಒಂದು ಸಂಸಾರ ನಡೆಸಬೇಕಾದ್ರೆ 5,000 ರೂಪಾಯಿದಾಗ ಏನಾಗ್ತದೆ. ಆ ಒಂದು ಕಾರಣಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಸಚಿವರು ಬರೀ ಗೋಳ್ಳ ಸುಳ್ಳು ಹೇಳೋದು ಬಿಡಬೇಕು. ಈ ಒಂದು ನೋವನ್ನು ಕೇಳಬೇಕು, ಕನಿಷ್ಠ ವೇತನ ಕೊಡಬೇಕು. ಮತ್ತು ಎರಡನೇದು ಏನದ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಕರೆಕ್ಟಾದ ಸಂಬಳವನ್ನು ಕೂಡ ಕೊಡ್ತಾ ಇಲ್ಲ. ಈಗ 3 ತಿಂಗಳ ಸಂಬಳ ನಿಂತಿದೆ ಈ ಒಂದು ಕಲಬುರಗಿ ಭಾಗದಲ್ಲಿ. ಆ ಸಂಬಳವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಡೆ ಇವ್ರಿಗೆ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿನಂತಿ ಅದ. ಈ ಸಂಬಂಧಪಟ್ಟಿರ್ತಕ್ಕಂಥ ವೇತನ ಪರಿಷ್ಕರಣೆ ಮಾಡುವ ಮೂಲಕ ಇವ್ರಿಗೆ ನ್ಯಾಯ ಕೊಡಿಸಬೇಕು. ಈ ಒಂದು ಹೆಣ್ಣು ಮಕ್ಕಳ ನೋವಿಗೆ ಸರ್ಕಾರ ಅದನ್ನು ಸ್ಪಂದಿಸಬೇಕು ಅಂತಕ್ಕಂಥ AITUC ಕಲಬುರಗಿ ಜಿಲ್ಲಾ ಸಮಿತಿ ವಿನಂತಿ ಮಾಡ್ತೇನೆ. ನಾನು ಪ್ರಭುದೇವ್ ಯಲಸಂಗಿ, AITUC ರಾಜ್ಯ ಸಮಿತಿ ಉಪಾಧ್ಯಕ್ಷ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क।
आप भी आइए, सबको लाइए। SAR फैंटेसी वाटर पार्क। Address Veerna Kapur near Gaushavali Dargah, KGF, Karnataka. Contact details 9483444290 9480107826.